ರಂಗಭೂಮಿಗೆ ಬಂದಿದ್ದು ಆಕಸ್ಮಿಕವೇ, ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕವೇ ಅಂತ ಹೇಳದ್ನಲ್ಲ. ಡಾಕ್ಟರ್ ವಿಜಯಮ್ಮ ಅವರು ಕೈಗಾರಿಕಾ ರಂಗಭೂಮಿಯ ನಾಟಕಗಳನ್ನ ನಾನು ಮಾಡ್ತಾ ಇದ್ದಂತ ಸ್ಪರ್ಧಾತ್ಮಕ ನಾಟಕಗಳು, ITI, BA, HMT ನಾಟಕ ಸ್ಪರ್ಧೆಗಳು. ಆಗ ಅವರು ಸುಬ್ರಾಯರಿದ್ರು, ಪತ್ರಕರ್ತರು ಸುಬ್ರಾಯರು. ಇವರೆಲ್ಲ ಜೂರೀಸ್ ಆಗಿ ಬರ್ತಿದ್ರು. ಅವಾಗ್ಲೇ ಇವ್ರು ಅನ್ಕೋತಿದ್ರು, ಈ ಹುಡುಗಿ ಸಿನಿಮಾ ರಂಗಕ್ಕೆ ಹೋದ್ರೆ ಅವಳಿಗೆ ಒಳ್ಳೆ ಅವಕಾಶ ಇದ್ರೆ ಒಳ್ಳೆ ನಟಿ ಆಗ್ತಾಳೆ ಅಂತ. ಡಾಕ್ಟರ್ ವಿಜಯಮ್ಮ ಅವ್ರಿಗೆ, ಅವರು ನಮ್ ವಿಜಯಮ್ಮ ಅವರು, ನಾವ್ ಇವತ್ತಿಗೂ ತಾಯಿ ಸ್ಥಾನದಲ್ಲಿ ಆಯ್ತಾ. ಅವರು ಪುಟ್ಟಣ್ಣವ್ರಿಗೆ ರೆಕಮೆಂಡ್ ಮಾಡಿದ್ರು, ತುಂಬಾ ಒಳ್ಳೆ ನಟಿಯನ್ನ ಅವಕಾಶ ಕೊಡಿ. ಅಮೃತ ಘಳಿಗೆಯಲ್ಲಿ ಪಾತ್ರ ಕೊಟ್ರು. ರಾಮಕೃಷ್ಣ ಮತ್ತು ನಂದು ಒಂದು ಸನ್ನಿವೇಶ, ಅವ್ರು ಏನ್ ಹೇಳ್ಕೊಟ್ರು ನನ್ಗೆ ಮಾಡ್ಲಿಕ್ಕೆ ಬರಲೇ ಇಲ್ಲ. ಈ ಕಡೆ ಲೈಟು ಹಿಂಗ್ ಮುಖ ತಗೋ, ಹಿಂಗೆತ್ತು, ಹೀಗ್ ಮಾತಾಡು, ಆಮೇಲೆ ಹೀಗ್. ನನ್ಗೆ ಆ ಗ್ರಾಮರೇ ಅರ್ಥ ಆಗ್ಲಿಲ್ಲ, ಸಿನಿಮಾ ಗ್ರಾಮರೇ ಅರ್ಥ ಆಗ್ಲಿಲ್ಲ. ಆ ಲೈಟಿಂಗು, ಕ್ಯಾಮ್ರಾ ಫೇಸ್ ಮಾಡೋದು ಏನೂ ಅರ್ಥ ಆಗ್ಲಿಲ್ಲ. ಫಸ್ಟ್ ನಾನು ಪಟ್ಟಣಕ್ಕೆ ಬಂದ ಪತ್ನಿಯರು ಅಂತ ಹೇಳ್ಬಿಟ್ಟು ನಮ್ಮ ಪಟ್ಟಣಕ್ಕೆ ಬಂದ ಪತ್ನಿಯರು ಆದ್ಮೇಲೆ ಎರಡನೇದು ಪಟ್ಟಣಕ್ಕೆ ಪತ್ನಿಯರು, ಆಮೇಲೆ ಮರಳಿಗೂಡಿಗೆ ಒಂದ್ 4-5 ಸಿನಿಮಾ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೆ.